ನವಗ್ರಹಗಳು ಮಾನವನ ಪ್ರತಿಯೊಂದು ಆಗುಹೋಗುಗಳನ್ನು ನಿಯಂತ್ರಿಸುವ ಮಹಾವಿಶ್ವಶಕ್ತಿಗಳು. ನವಗ್ರಹಗಳು ನಮ್ಮ ಜೀವನವನ್ನು ರೂಪಿಸುವುದರಲ್ಲಿ ಮುಖ್ಯ ಪಾತ್ರಧಾರಿಗಳು. ಅವುಗಳ ಪ್ರಭಾವವು ವ್ಯಕ್ತಿತ್ವ, ಭಾವನೆಗಳು, ಬುದ್ಧಿಶಕ್ತಿ, ಸಂಬಂಧಗಳು ಮತ್ತು ಆಧ್ಯಾತ್ಮಿಕತೆ ಇನ್ನೂ ಹಲವು ಅಂಶಗಳಲ್ಲಿ ವ್ಯಾಪಿಸಿವೆ. ನಮ್ಮ ಜೀವನದಲ್ಲಿ ನವಗ್ರಹಗಳ ಪಾತ್ರ ಅರ್ಥ ಮಾಡಿಕೊಂಡು ಅವುಗಳಿಂದ ಬರುವ ದೋಷಗಳನ್ನು ಮತ್ತು ಅಡೆತಡೆಗಳನ್ನು ಗುರುತಿಸಿ ನಿವಾರಿಸಿದರೆ ಸಮತೋಲಿತ ಮತ್ತು ಸಾರ್ಥಕ ಜೀವನ ನಡೆಸಬಹುದು. ನವಗ್ರಹ ದೋಷಗಳಿಂದ ಮುಕ್ತಿ ಪಡೆಯಲು ಭಾರತದಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳಿವೆ. ಅವುಗಳಲ್ಲಿ ತಮಿಳುನಾಡಿನಲ್ಲಿರುವ ನವಗ್ರಹ ದೇವಾಲಯಗಳು ಅತ್ಯಂತ ಪ್ರಮುಖವಾಗಿವೆ. ಈ ವಿಡಿಯೋದಲ್ಲಿ 9 ಗ್ರಹಗಳ ಕ್ಷೇತ್ರಗಳ ಮಹಿಮೆಯನ್ನು ತಿಳಿಸುತ್ತಾ ನವಗ್ರಹಗಳ ದರ್ಶನದಿಂದ ಸಿಗುವ ಫಲಗಳ ಬಗ್ಗೆ ತಿಳಿಯೋಣ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ನಮ್ಮ ಮೈಯಾಚಾರ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪುರಾಣಗಳ ಪ್ರಕಾರ ಕಾಲವ ಮಹರ್ಷಿ ಕುಷ್ಠರೋಗದಿಂದ ಬಳಲುತ್ತಿದ್ದರು. ಅವರು ನವಗ್ರಹಗಳನ್ನು ಆರಾಧಿಸಿ ರೋಗ ಮುಕ್ತಿಯಾಗಲೆಂದು ಬೇಡಿಕೊಂಡರು. ಆಗ ನವಗ್ರಹಗಳು ಅವರ ಪ್ರಾರ್ಥನೆಗೆ ಮೆಚ್ಚಿ ರೋಗ ಮುಕ್ತಿಯಾಗಲೆಂದು ಆಶೀರ್ವದಿಸಿದರು. ಇದನ್ನು ಕಂಡ ಬ್ರಹ್ಮದೇವರು ನವಗ್ರಹಗಳ ಮೇಲೆ ಕೋಪಗೊಂಡು, ನೀವು ಮಾನವರಿಗೆ ವರ ನೀಡುವ ಅಧಿಕಾರ ಹೊಂದಿಲ್ಲ ಎಂದು ನವಗ್ರಹರಿಗೆ ಶಾಪ ನೀಡಿ ಭೂಮಿಗೆ ಕಳುಹಿಸಿದರು. ಆಗ ನವಗ್ರಹರು ಭೂಲೋಕದಲ್ಲಿರುವ ಬಿಳಿ ಎಕ್ಕದ ಗಿಡಗಳಿಂದ ಕೂಡಿರುವ ಒಂದು ಕಾಡಿಗೆ ಬಂದು ಆ ಶಾಪ ನಿವಾರಣೆಯಾಗಲೆಂದು ಶಿವನನ್ನು ಪ್ರಾರ್ಥಿಸುತ್ತಾರೆ. ಅವರ ಕಠಿಣ ತಪಸ್ಸಿಗೆ ಮೆಚ್ಚಿದ ಪರಮಶಿವನು ಪ್ರತ್ಯಕ್ಷನಾಗಿ ಶಾಪ ವಿಮೋಚನೆ ಮಾಡುತ್ತಾನೆ. ಆಗ ಶಿವನು ಈ ಪ್ರದೇಶವು ನವಗ್ರಹಗಳಿಗೆ ಸೇರಿದ್ದೆಂದು ಘೋಷಿಸಿ ಇಲ್ಲಿಗೆ ಬಂದು ಪ್ರಾರ್ಥಿಸುವ ಭಕ್ತರಿಗೆ ಗ್ರಹ ದೋಷಗಳನ್ನು ನಿವಾರಿಸಿ ಆಶೀರ್ವದಿಸುವಂತೆ ನವಗ್ರಹಗಳಿಗೆ ವರ ನೀಡುತ್ತಾನೆ. ಈ 9 ಗ್ರಹಗಳು ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡ ಸ್ಥಳಗಳಲ್ಲೇ ಪ್ರತ್ಯೇಕ ದೇವಾಲಯಗಳು ಸ್ಥಾಪಿತವಾಗಿವೆ. ಇಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲೂ ಶಿವನೇ ಪ್ರಧಾನ ದೇವರು. ಸೂರ್ಯಗ್ರಹ ದೇವಸ್ಥಾನವನ್ನು ಹೊರತುಪಡಿಸಿ ಉಳಿದ ಎಲ್ಲಾ 8 ಗ್ರಹಗಳ ದೇವಾಲಯಗಳಲ್ಲಿ ಮುಖ್ಯ ದೇವತೆ ಶಿವನೇ ಆಗಿದ್ದಾನೆ. ನವಗ್ರಹಗಳು ಶಿವನ ಆಜ್ಞೆಯಂತೆ ಕಾರ್ಯನಿರ್ವಹಿಸುವ ಪರಿವಾರ ದೇವತೆಗಳಾಗಿ ಆಯಾ ದೇವಸ್ಥಾನದ ಆವರಣಗಳಲ್ಲಿ ಉಪ ಸನ್ನಿಧಿಗಳಲ್ಲಿ ನೆಲೆಸಿದ್ದಾರೆ. ನವಗ್ರಹ ದೇವಾಲಯಗಳಲ್ಲಿ ಮೊದಲು ಸೂರ್ಯನಾರಾಯಣ ದೇವಸ್ಥಾನ. ತಿರುಮಂಗಲಕುಡಿಯಲ್ಲಿರುವ ಈ ದೇವಸ್ಥಾನ ಕುಂಭಕೋಣಂನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಸೂರ್ಯ ಭಗವಾನರ ಜೊತೆಗೆ ಇಬ್ಬರು ಪತ್ನಿಯರಾದ ಉಷಾದೇವಿ ಮತ್ತು ಪ್ರತ್ಯುಷಾದೇವಿ ಸೂರ್ಯನ ಎರಡೂ ಬದಿಗಳಲ್ಲಿ ನೆಲೆಸಿದ್ದಾರೆ. ಶಿವನಿಲ್ಲದೆ ಕೇವಲ ಸೂರ್ಯದೇವನೇ ಪ್ರಧಾನ ದೇವರಾಗಿರುವ ಏಕೈಕ ಕ್ಷೇತ್ರವಿದು. ಇಲ್ಲಿ ಸೂರ್ಯದೇವನು ಪಶ್ಚಿಮಾಭಿಮುಖವಾಗಿ ನಿಂತಿದ್ದು ತನ್ನ ಎರಡೂ ಕೈಗಳಲ್ಲಿ ಕಮಲಗಳನ್ನು ಹಿಡಿದಿರುತ್ತಾನೆ. ಇಲ್ಲಿ ಮತ್ತೊಂದು ವಿಶೇಷತೆ ಎಂದರೆ ಉಳಿದ 8 ಗ್ರಹಗಳು ದರ್ಶನ ಕೊಡುತ್ತವೆ. ಆ 8 ಗ್ರಹಗಳು ಸೂರ್ಯನ ಕಡೆ ಮುಖ ಮಾಡಿರುತ್ತವೆ. ಜಾತಕದಲ್ಲಿ ಸೂರ್ಯದೋಷ, ಪಿತೃದೋಷ ನಿವಾರಣೆಗೆ, ಆರೋಗ್ಯ ಭಾಗ್ಯ, ಕಣ್ಣಿನ ದೋಷ ನಿವಾರಣೆಗೆ, ಸರ್ಕಾರಿ ಉದ್ಯೋಗಕ್ಕೆ, ಯಶಸ್ಸು, ಕೀರ್ತಿ, ಸಮಾಜದಲ್ಲಿ ಉತ್ತಮ ಸ್ಥಾನಮಾನಕ್ಕಾಗಿ ಈ ದೇವಾಲಯದಲ್ಲಿ ಪ್ರಾರ್ಥಿಸಬೇಕು. ಮುಖ್ಯವಾಗಿ ನಿಮ್ಮ ಶಕ್ತಿಯಾನುಸಾರ ಗೋಧಿ, ಕೇಸರಿ ವಸ್ತ್ರ, ಫಲತಾಂಬೂಲ, ದಕ್ಷಿಣೆ ಸಹಿತ ದೇವಾಲಯದಲ್ಲಿ ಅರ್ಪಿಸಿ ಪೂಜೆ ಮಾಡಿಸಬೇಕು. ಸೂರ್ಯನಾರಾಯಣ ದೇವಾಲಯಕ್ಕೆ ಹೋಗುವ ಮುನ್ನ ಅಲ್ಲೇ 1 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಪ್ರಾಣನಾಥರ್ ದೇವಸ್ಥಾನಕ್ಕೆ ಮೊದಲು ಭೇಟಿ ನೀಡಿ ನಂತರ ಸೂರ್ಯನಾರಾಯಣ ದರ್ಶನ ಮಾಡಬೇಕೆಂದು ಸ್ಥಳೀಯರ ನಂಬಿಕೆ. ಎರಡನೆಯ ಕ್ಷೇತ್ರ ಚಂದ್ರನ ದೇವಾಲಯ. ಶ್ರೀ ಕೈಲಾಸನಾಥ ಸ್ವಾಮಿ ದೇವಸ್ಥಾನ ತಿಂಗಳೂರ್, ತಂಜಾವೂರ್ನ ಬಳಿ ಇದೆ. ತಮಿಳಿನಲ್ಲಿ ತಿಂಗಳ್ ಎಂದರೆ ಚಂದ್ರ ಎಂದರ್ಥ. ಈ ದೇವಾಲಯದಲ್ಲಿ ಕೈಲಾಸನಾಥರಾಗಿ ಶಿವ, ಪೆರಿಯ ನಾಯಕಿಯಾಗಿ ಪಾರ್ವತಿ ದೇವಿ ಪ್ರಧಾನ ದೇವರು. ನವಗ್ರಹಗಳಲ್ಲಿ ಎರಡನೆಯದಾದ ಚಂದ್ರ ಭಗವಾನರು ಶಿವನ ಆಜ್ಞೆಯಂತೆ ಪ್ರತ್ಯೇಕ ಗರ್ಭಗುಡಿಯಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಚಂದ್ರದೇವರು ಬಿಳಿ ವಸ್ತ್ರವನ್ನು ಧರಿಸಿ ತನ್ನ ವಾಹನವಾದ ಹಂಸದೊಂದಿಗೆ ದರ್ಶನವನ್ನು ಕೊಡುತ್ತಾರೆ. ಮಾನಸಿಕ ಒತ್ತಡ, ಖಿನ್ನತೆ, ದೃಷ್ಟಿದೋಷ, ತಾಯಿಯ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ಇಲ್ಲಿ ಪ್ರಾರ್ಥಿಸಬೇಕು. ಇಲ್ಲಿ ಅಕ್ಕಿ, ಬಿಳಿ ವಸ್ತ್ರ, ಬಿಳಿ ಹೂಗಳು, ಫಲತಾಂಬೂಲ, ದಕ್ಷಿಣೆ ಸಹಿತ ದೇವಾಲಯದಲ್ಲಿ ದಾನವಾಗಿ ಅರ್ಪಿಸಿ ಪೂಜೆ ಸಲ್ಲಿಸಬೇಕು. ಮೂರನೆಯ ದೇವಾಲಯ ಕುಜನ ಕ್ಷೇತ್ರ. ಶ್ರೀ ವೈದ್ಯನಾಥ ಸ್ವಾಮಿ ದೇವಸ್ಥಾನ ಮಯಿಲಾಡುತುರೈ ಜಿಲ್ಲೆಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಶಿವ ಶ್ರೀ ವೈದ್ಯನಾಥ ಸ್ವಾಮಿಯಾಗಿ ದರ್ಶನ ಕೊಡುತ್ತಾರೆ. ಭಕ್ತರ ಸಕಲ ರೋಗಗಳನ್ನು ಗುಣಪಡಿಸುವ ದೈವಿಕ ವೈದ್ಯರಾಗಿ ನೆಲೆಸಿದ್ದಾರೆ. ತಾಯಿ ಪಾರ್ವತಿ ತಯ್ಯಾಳ್ ನಾಯಗಿ ಅಮ್ಮನಾಗಿ ದರ್ಶನವನ್ನು ಕೊಡುತ್ತಾರೆ. ರೋಗ ನಿವಾರಣೆಗೆ ಔಷಧೀಯ ತೈಲವನ್ನು ಕೈಯಲ್ಲಿ ಹಿಡಿದು ನಿಂತಿರುವ ರೂಪದಲ್ಲಿದ್ದಾರೆ. ನವಗ್ರಹಗಳಲ್ಲಿ ಮೂರನೆಯವರಾದ ಮಂಗಳ ದೇವರು ಇಲ್ಲಿ ಪ್ರತ್ಯೇಕ ಗರ್ಭಗುಡಿಯಲ್ಲಿದ್ದಾರೆ. ಪೌರಾಣಿಕವಾಗಿ ಕುಜನ ಕುಷ್ಠರೋಗವನ್ನು ಇಲ್ಲಿ ಗುಣಪಡಿಸಿದನೆಂದು ನಂಬಿಕೆ ಇದೆ. ಇಲ್ಲಿ ಶಿವನ ಮಗನಾದ ಮುತ್ತುಕುಮಾರ ಸ್ವಾಮಿಯ ಭವ್ಯ ಸನ್ನಿಧಿ ಇದೆ. ಮುತ್ತುಕುಮಾರ ಸ್ವಾಮಿಯು ಶೂರ ಪದ್ಮನನ್ನು ಸಂಹರಿಸಲು ತನ್ನ ತಾಯಿಯಿಂದ ಶಕ್ತಿ ಆಯುಧ ಪಡೆದ ಪವಿತ್ರ ಸ್ಥಳ ಇದಾಗಿದೆ. ಕುಜನು ಭೂಮಿ, ಧೈರ್ಯ, ರಕ್ತಕ್ಕೆ ಕಾರಕನಾಗಿದ್ದಾನೆ. ಹಾಗಾಗಿ ಜಮೀನು ವಿವಾದಗಳು, ಸಾಲದ ಬಾಧೆ ಮತ್ತು ರಕ್ತಕ್ಕೆ ಸಂಬಂಧಿಸಿದ ಅನಾರೋಗ್ಯದ ನಿವಾರಣೆಗೆ ಇಲ್ಲಿ ಪ್ರಾರ್ಥಿಸುತ್ತಾರೆ. ಕುಜನಿಗೆ ಪ್ರಿಯವಾದ ಕೆಂಪು ಬಟ್ಟೆ, ತೊಗರಿಬೇಳೆ, ಫಲತಾಂಬೂಲ ಸಹಿತ ದಕ್ಷಿಣೆ ದಾನವಾಗಿ ನೀಡಲಾಗುತ್ತದೆ. ಈ ವೈತೀಶ್ವರನ್ ಕೋವಿಲ್ ನಾಡಿ ಜ್ಯೋತಿಷ್ಯಕ್ಕೆ ಅತ್ಯಂತ ಪ್ರಸಿದ್ಧವಾದ ಸ್ಥಳವಾಗಿದೆ. ಮಹರ್ಷಿಗಳು ಬರೆದಿಟ್ಟಿದ್ದಾರೆನ್ನಲಾದ ಭವಿಷ್ಯದ ಓಲೆಗರಿ ಕೇಂದ್ರಗಳು ಈ ದೇವಾಲಯದ ಸುತ್ತಮುತ್ತ 106 ಸಂಖ್ಯೆಯಲ್ಲಿವೆ. 4ನೆಯ ದೇವಾಲಯ ಬುಧಗ್ರಹ ಕ್ಷೇತ್ರ.
ಶ್ರೀ ಶ್ವೇತಾರಣ್ಯೇಶ್ವರರ್ ಸ್ವಾಮಿ ದೇವಸ್ಥಾನ ತಿರುವೆಂಕಾಡುವಿನಲ್ಲಿದೆ. ತಮಿಳಿನಲ್ಲಿ ವೆಂಕಾಡು ಎಂದರೆ ಬಿಳಿ ಅರಣ್ಯ ಎಂದರ್ಥ. ಇದು ವೈತೀಶ್ವರನ್ ಕೋವಿಲ್ನಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಶ್ವೇತಾರಣ್ಯೇಶ್ವರರ್ ಶಿವನಾಗಿ ಮತ್ತು ತಾಯಿ ಬ್ರಹ್ಮ ವಿದ್ಯಾಂಬಿಕೆಯಾಗಿ ದರ್ಶನ ಕೊಡುತ್ತಾರೆ. ನವಗ್ರಹಗಳಲ್ಲಿ 4ನೆಯವರಾದ ಬುಧದೇವನು ಇಲ್ಲಿ ಪ್ರತ್ಯೇಕ ಗರ್ಭಗುಡಿಯಲ್ಲಿ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ನೆಲೆಸಿದ್ದಾನೆ. ಇಲ್ಲಿ ಶಿವನ ಅತ್ಯಂತ ಉಗ್ರ ರೂಪವಾದ ಅಘೋರ ಮೂರ್ತಿಯ ವಿಶೇಷ ಸನ್ನಿಧಿ ಇದೆ. ಇವರು ಮರುತ್ವನೆಂಬ ಅಸುರನನ್ನು ಸಂಹರಿಸಿದ ಪವಿತ್ರ ಸ್ಥಳವಿದು. ಈ ಮೂರ್ತಿಯ ದರ್ಶನ ಪಡೆದರೆ ಶತ್ರುಗಳ ಬಾಧೆ ಮತ್ತು ಭೀತಿ ನಿವಾರಣೆಯಾಗುತ್ತದೆ. ದೇವಸ್ಥಾನದ ಆವರಣದಲ್ಲಿ ಸೂರ್ಯತೀರ್ಥ, ಚಂದ್ರತೀರ್ಥ ಮತ್ತು ಅಗ್ನಿತೀರ್ಥ ಎಂಬ 3 ಪವಿತ್ರ ಕೊಳಗಳಿವೆ. ಇಲ್ಲಿ ಸ್ನಾನ ಮಾಡುವುದು ಅತ್ಯಂತ ಪುಣ್ಯವಾಗಿದೆ. ಬುಧದೋಷ ನಿವಾರಣೆಗೆ ಮತ್ತು ಜಾತಕದಲ್ಲಿ ಬುಧನು ದುರ್ಬಲನಾಗಿದ್ದರೆ ಇಲ್ಲಿ ಪೂಜೆ ಮಾಡಿಸಲಾಗುತ್ತದೆ. ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಿಸಲು, ವಿದ್ಯಾಭ್ಯಾಸದ ಪ್ರಗತಿಗೆ ಮತ್ತು ಮಾತಿನ ದೋಷ ನಿವಾರಣೆಗೆ ಇಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ವ್ಯಾಪಾರ ಮಾಡುವವರು ಮತ್ತು ಐಟಿ ಕ್ಷೇತ್ರದಲ್ಲಿರುವವರು ಇಲ್ಲಿಗೆ ಬಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ. ಬುಧನು ಬುದ್ಧಿ, ಜ್ಞಾನ, ವಾಕ್ಚಾತುರ್ಯ ಮತ್ತು ಗಣಿತಕ್ಕೆ ಕಾರಕನಾಗಿದ್ದಾನೆ. ಬುಧನಿಗೆ ಪ್ರಿಯವಾದ ಹಸಿರು ಬಟ್ಟೆ ಮತ್ತು ಹಸಿರು ಕಾಳು, ತುಳಸಿ ಮಾಲೆಯ ಜೊತೆಗೆ ಫಲತಾಂಬೂಲ ದಕ್ಷಿಣೆಯನ್ನು ದಾನವಾಗಿ ನೀಡಲಾಗುತ್ತದೆ. ನವಗ್ರಹಗಳಲ್ಲಿ 5ನೆಯದು ಜ್ಞಾನ, ಮದುವೆ ಭಾಗ್ಯ, ಸಂತಾನ ಪ್ರಾಪ್ತಿ ಮತ್ತು ಉನ್ನತ ಉದ್ಯೋಗಕ್ಕೆ ಕಾರಣನಾದ ನವಗ್ರಹ ರಾಜಗುರು ಶ್ರೀ ಗುರುಗ್ರಹವು ಆಲಂಗುಡಿ ಶ್ರೀ ಆಪತ್ಸಾಹೇಶ್ವರರ್ ದೇವಸ್ಥಾನ, ಆಲಂಗುಡಿ ಕುಂಭಕೋಣಂನಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಆಪತ್ಸಹಾಯೇಶ್ವರರ್ ಆಗಿ ಶಿವ ದರ್ಶನ ಕೊಡುತ್ತಾನೆ. ಅಮೃತಮಥನದ ವೇಳೆ ಬಂದ ವಿಷವನ್ನು ಶಿವನು ಕುಡಿದು ದೇವತೆಗಳನ್ನು ಆಪತ್ತಿನಿಂದ ರಕ್ಷಿಸಿದ ಸ್ಥಳವಿದು. ಹಾಗಾಗಿ ಆಪತ್ತಿಗೆ ಸಹಾಯ ಮಾಡುವವನು ಎಂದು ಕರೆಯುತ್ತಾರೆ. ತಾಯಿ ಪಾರ್ವತಿ ಶ್ರೀ ಏಲವಾರ್ ಕುಳಲಿ ಅಮ್ಮನಾಗಿ ದರ್ಶನ ಕೊಡುತ್ತಾರೆ, ಅಂದರೆ ಉಮಾದೇವಿಯಾಗಿ ದರ್ಶನ ಕೊಡುತ್ತಾರೆ. ಇಲ್ಲಿ ಶಿವನೇ ಜ್ಞಾನದ ಮೂರ್ತಿಯಾದ ಶ್ರೀ ದಕ್ಷಿಣಾಮೂರ್ತಿ ರೂಪದಲ್ಲಿ ಪ್ರಧಾನವಾಗಿ ಆರಾಧಿಸಲ್ಪಡುತ್ತಾನೆ. ಇವರನ್ನೇ ಇಲ್ಲಿ ಗುರುಗ್ರಹವಾಗಿ ಪೂಜಿಸಲಾಗುತ್ತದೆ. ಗುರುಗ್ರಹ ದೋಷ ನಿವಾರಣೆಗೆ ಮತ್ತು ಜಾತಕದಲ್ಲಿ ಗುರುಬಲ ಇಲ್ಲದಿದ್ದಾಗ ಇಲ್ಲಿ ವಿಶೇಷ ಪೂಜೆ ಮಾಡಿಸಲಾಗುತ್ತದೆ. ಮದುವೆ ವಿಳಂಬವಾಗುತ್ತಿದ್ದರೆ ಮತ್ತು ಸಂತಾನ ಭಾಗ್ಯ ಇಲ್ಲದ ದಂಪತಿಗಳು ಇಲ್ಲಿಗೆ ಬಂದು ಪ್ರಾರ್ಥಿಸಿದರೆ ಶೀಘ್ರದಲ್ಲಿ ಶುಭ ಫಲ ಸಿಗುತ್ತದೆ ಎಂಬ ಬಲವಾದ ನಂಬಿಕೆ. ಉನ್ನತ ಶಿಕ್ಷಣ, ಬ್ಯಾಂಕಿಂಗ್ ಮತ್ತು IAS, KAS ಉದ್ಯೋಗದ ಯಶಸ್ಸಿಗೆ ಇಲ್ಲಿ ಪ್ರಾರ್ಥಿಸುತ್ತಾರೆ. ಗುರುಗ್ರಹವು ಜಾತಕದಲ್ಲಿ ಅದೃಷ್ಟ, ಸಂಪತ್ತು, ಜ್ಞಾನ ಮತ್ತು ಧರ್ಮಕ್ಕೆ ಕಾರಕನಾಗಿದ್ದಾನೆ. ಗುರುವಿಗೆ ಪ್ರಿಯವಾದ ಹಳದಿ ಬಟ್ಟೆ, ಕಡಲೆಕಾಳು, ಹಳದಿ ಹೂಗಳು, ಫಲತಾಂಬೂಲ ದಕ್ಷಿಣೆ ಸಹಿತ ದೇವರಿಗೆ ಅರ್ಪಿಸಲಾಗುತ್ತದೆ. 6ನೆಯ ಗ್ರಹ ಶುಕ್ರ ನಕ್ಷತ್ರ. ಶ್ರೀ ಅಗ್ನೀಶ್ವರರ ಸ್ವಾಮಿ ದೇವಸ್ಥಾನ ಸೂರ್ಯನಾರ್ ದೇವಸ್ಥಾನದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಶಿವ ಶ್ರೀ ಅಗ್ನೀಶ್ವರರಾಗಿ ಮತ್ತು ತಾಯಿ ಕಲ್ಪಕಂಬಾಳಾಗಿ ದರ್ಶನ ಕೊಡುತ್ತಾರೆ. ಅಗ್ನಿದೇವನು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ್ದರಿಂದ ಈ ಹೆಸರು ಬಂದಿದೆ ಎಂದು ಹೇಳುತ್ತಾರೆ. ಇಲ್ಲಿ ಶುಕ್ರದೇವನಿಗೆ ಶಿವನ ಜಠರಾಗ್ನಿಯಲ್ಲಿ ಆಶ್ರಯ ನೀಡಿದ್ದನು ಎಂಬ ಪೌರಾಣಿಕ ಕಥೆ ಇದೆ. ಆದ್ದರಿಂದ ಇಲ್ಲಿನ ಶಿವಲಿಂಗದ ದರ್ಶನ ಪಡೆದರೆ ಶುಕ್ರನ ದರ್ಶನ ಪಡೆದಂತೆ ಎಂದು ನಂಬಲಾಗುತ್ತದೆ. ಹಾಗೆಯೇ ವಿಷ್ಣುವಿನ ಅವತಾರವಾದ ಪರಶುರಾಮನು ತಾಯಿಯನ್ನು ಕೊಂದು ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಇಲ್ಲಿ ಶಿವನನ್ನು ಪೂಜಿಸಿ ಶಾಪ ಮುಕ್ತನಾಗಿದ್ದನು ಎಂದು ಹೇಳುತ್ತಾರೆ. ಶುಕ್ರನು ಜಾತಕದಲ್ಲಿ ಐಷಾರಾಮಿ ಜೀವನ, ವಾಹನ ಯೋಗ, ಕಲಾ ನೈಪುಣ್ಯ ಮತ್ತು ಪ್ರೇಮ ಜೀವನಕ್ಕೆ ಕಾರಕನಾಗಿದ್ದಾನೆ. ಶುಕ್ರದೋಷ ಮತ್ತು ಜಾತಕದಲ್ಲಿ ಶುಕ್ರನ ಬಲ ಕಡಿಮೆ ಇದ್ದರೆ ಇಲ್ಲಿ ಪೂಜೆ ಮಾಡಿಸಲಾಗುತ್ತದೆ. ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೆ ಇಲ್ಲಿಗೆ ಬಂದು ದಂಪತಿಗಳು ಪ್ರಾರ್ಥಿಸುತ್ತಾರೆ. ಚರ್ಮದ ಕಾಯಿಲೆಗಳ ನಿವಾರಣೆಗೆ, ಹೊಸ ವಾಹನ ಮತ್ತು ಸಿನಿಮಾ, ಸಂಗೀತ, ಕಲಾಕ್ಷೇತ್ರದಲ್ಲಿರುವವರು ಯಶಸ್ಸಿಗಾಗಿ ಇಲ್ಲಿ ವಿಶೇಷ ಅರ್ಚನೆ ಮಾಡಿಸುತ್ತಾರೆ. ಶುಕ್ರನಿಗೆ ಪ್ರಿಯವಾದ ಬಿಳಿ ಬಟ್ಟೆ ಮತ್ತು ಮಲ್ಲಿಗೆ ಹೂಗಳು, ಅವರೇ ಬೇಳೆ, ಫಲತಾಂಬೂಲ ದಕ್ಷಿಣೆ ಸಹಿತ ದಾನ ಮಾಡಲಾಗುತ್ತದೆ. 7ನೆಯದು ಹಾಗೂ ನವಗ್ರಹಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ಕಷ್ಟಗಳನ್ನು ನಿವಾರಿಸಿ ಅದೃಷ್ಟವನ್ನು ಕರುಣಿಸುವ ಶನಿ ಮಹಾತ್ಮನ ದೇವಾಲಯ ತಿರುನಲ್ಲಾರ್ ಶ್ರೀ ದರ್ಭಾರಣ್ಯೇಶ್ವರ ದೇವಸ್ಥಾನದಲ್ಲಿದೆ. ಇದು ತಮಿಳುನಾಡಿನ ನವಗ್ರಹಗಳ ಪಟ್ಟಿಗೆ ಸೇರಿದೆಯಾದರೂ ಭೌಗೋಳಿಕವಾಗಿ ಪುದುಚೇರಿ ಅಥವಾ ಪಾಂಡಿಚೇರಿಯ ಕೇಂದ್ರಾಡಳಿತ ಪ್ರದೇಶದ ಕರೈಕಲ್ ಜಿಲ್ಲೆಗೆ ಸೇರುತ್ತದೆ. ಇಲ್ಲಿ ಶಿವ ಶ್ರೀ ದರ್ಭಾರಣ್ಯೇಶ್ವರರ್. ಇಲ್ಲಿನ ಶಿವಲಿಂಗವು ದರ್ಬೆ ಕಾಡಿನಲ್ಲಿ ಉದ್ಭವಿಸಿದ್ದರಿಂದ ಈ ಹೆಸರು ಬಂದಿದೆ. ತಾಯಿ ಪ್ರಾಣಾಂಬಿಕೈ ಅಮ್ಮನಾಗಿ ದರ್ಶನ ಕೊಡುತ್ತಾರೆ. ಇಲ್ಲಿ ಶನಿದೇವನು ಶಿವನ ಆಜ್ಞೆಯಂತೆ ಅನುಗ್ರಹ ಮೂರ್ತಿಯಾಗಿ ಭಕ್ತರನ್ನು ಆಶೀರ್ವದಿಸುವ ರೂಪದಲ್ಲಿ ಪ್ರತ್ಯೇಕ ಗರ್ಭಗುಡಿಯಲ್ಲಿ ನೆಲೆಸಿದ್ದಾನೆ. ಪೌರಾಣಿಕ ಕಥೆಗಳ ಪ್ರಕಾರ ನಳಮಹಾರಾಜನು ತನ್ನ ಶನಿ ದೆಸೆಯಿಂದ ಮುಕ್ತಿ ಪಡೆಯಲು ಇಲ್ಲಿನ ಪವಿತ್ರ ಕೊಳದಲ್ಲಿ ಸ್ನಾನ ಮಾಡಿ ಶಿವ ಮತ್ತು ಶನಿದೇವರನ್ನು ಪೂಜಿಸಿ ತನ್ನ ಕಳೆದು ಹೋದ ರಾಜ್ಯ ಮತ್ತು ವೈಭವವನ್ನು ಮರಳಿ ಪಡೆದನು. ಆದ್ದರಿಂದಲೇ ಈ ಊರಿಗೆ ತಿರು ನಳ ಆರು ಎಂಬ ಹೆಸರು ಬಂದಿತ್ತು, ಅಂದರೆ ತಿರುನಲ್ಲಾರ್. ಮೊದಲು ನಳತೀರ್ಥದಲ್ಲಿ ಸ್ನಾನ ಮಾಡುತ್ತಾರೆ. ಇದರಿಂದ ಶನಿ ದೋಷದ ತೀವ್ರತೆ ಕಡಿಮೆ ಆಗುತ್ತದೆ ಎಂದು ನಂಬಲಾಗುತ್ತದೆ. ಇಲ್ಲಿ ಸ್ನಾನ ಮಾಡಿದ ನಂತರ ತಾವು ಹುಟ್ಟಿದ್ದ ಹಳೆಯ ಬಟ್ಟೆಯನ್ನು ಅಲ್ಲೇ ಬಿಟ್ಟು ಹೊಸ ಬಟ್ಟೆ ಧರಿಸಿ ದೇವಸ್ಥಾನದೊಳಗೆ ಹೋಗುವ
ಸಂಪ್ರದಾಯ ಇದೆ. ಇದು ಕಡ್ಡಾಯವಲ್ಲದಿದ್ದರೂ ಅನೇಕರು ಪಾಲಿಸುತ್ತಾರೆ. ಶನಿಯು ಜಾತಕದಲ್ಲಿ ಆಯಸ್ಸು, ಕರ್ಮ, ಶಿಸ್ತು ಮತ್ತು ನ್ಯಾಯಕ್ಕೆ ಕಾರಕನಾಗಿದ್ದಾನೆ. ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಮತ್ತು ಶನಿಯ ಮಹಾದೆಸೆಯಿಂದ ಉಂಟಾಗುವ ಕಷ್ಟಗಳು, ಉದ್ಯೋಗ ನಷ್ಟ, ವ್ಯಾಪಾರದಲ್ಲಿ ಮಂದಗತಿ ಮತ್ತು ಅನಾರೋಗ್ಯದ ಬಾಧೆಯಿಂದ ಮುಕ್ತಿ ಪಡೆಯಲು ಇಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ಎಳ್ಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದು ಇಲ್ಲಿನ ಅತ್ಯಂತ ಪ್ರಮುಖ ಪರಿಹಾರವಾಗಿದೆ. ಶನಿದೇವನಿಗೆ ಪ್ರಿಯವಾದ ಕಪ್ಪು ಬಟ್ಟೆ ಮತ್ತು ನೀಲಿ ಕಣಗಾಲೆ ಹೂಗಳು, ಕಪ್ಪು ಎಳ್ಳನ್ನು ಫಲತಾಂಬೂಲ ದಕ್ಷಿಣೆ ಸಹಿತವಾಗಿ ದಾನವಾಗಿ ನೀಡಬೇಕು. 8ನೆಯ ಗ್ರಹ ಜಾತಕದಲ್ಲಿ ಸರ್ಪದೋಷ, ಕಳತ್ರದೋಷ, ಮದುವೆ ವಿಳಂಬ ಮತ್ತು ಮಾನಸಿಕ ಭಯ ನಿವಾರಣೆಗೆ ಪ್ರಸಿದ್ಧವಾಗಿರುವ ನವಗ್ರಹಗಳ ಪ್ರಮುಖ ಗ್ರಹ ರಾಹು ಭಗವಾನರು. ಶ್ರೀ ನಾಗನಾಥ ಸ್ವಾಮಿ ದೇವಾಲಯ ತಿರುನಾಗೇಶ್ವರಂನಲ್ಲಿದೆ. ಇದು ಕುಂಭಕೋಣಂ ನಗರಕ್ಕೆ ಅತ್ಯಂತ ಸಮೀಪದಲ್ಲಿದೆ. ಶ್ರೀ ನಾಗನಾಥ ಸ್ವಾಮಿ ಶಿವನಾಗಿ ಮತ್ತು ಗಿರಿ ಕುಜಾಂಬಿಕೈ ಪಾರ್ವತಿಯಾಗಿ ದರ್ಶನ ಕೊಡುತ್ತಾರೆ. ನಾಗರ ರಾಜರಾದ ತಕ್ಷಕ ಮತ್ತು ಕಾರ್ಕೋಟಕರು ಇಲ್ಲಿ ಶಿವಲಿಂಗವನ್ನು ಪೂಜಿಸಿ ಅನುಗ್ರಹ ಪಡೆದಿದ್ದರು. ರಾಹುದೇವನು ಇಲ್ಲಿ ತನ್ನ ಇಬ್ಬರು ಪತ್ನಿಯರಾದ ನಾಗವಲ್ಲಿ ಮತ್ತು ನಾಗ ಕನ್ನಿಕೆಯೊಂದಿಗೆ ದೇವಸ್ಥಾನದ ನೈಋತ್ಯ ದಿಕ್ಕಿನಲ್ಲಿ ಪ್ರತ್ಯೇಕ ಗರ್ಭಗುಡಿಯಲ್ಲಿ ನೆಲೆಸಿದ್ದಾನೆ. ಭಾರತದ ಬಹುತೇಕ ಕಡೆ ರಾಹುವನ್ನು ಸರ್ಪದ ರೂಪದಲ್ಲಿ ಪೂಜಿಸಲಾಗುತ್ತದೆ, ಆದರೆ ಇಲ್ಲಿ ಮಾತ್ರ ರಾಹುದೇವನು ಮಾನವ ರೂಪದಲ್ಲಿ ದರ್ಶನ ಕೊಡುತ್ತಾನೆ. ಇಲ್ಲಿ ರಾಹುದೇವನಿಗೆ ದಿನನಿತ್ಯದ ರಾಹು ಕಾಲದಲ್ಲಿ ವಿಶೇಷ ಹಾಲಿನ ಅಭಿಷೇಕ ಮಾಡಲಾಗುತ್ತದೆ. ಗರ್ಭಗುಡಿಯ ಒಳಗಿರುವ ರಾಹು ವಿಗ್ರಹದ ಮೇಲೆ ಬಿಳಿ ಬಣ್ಣದ ಹಾಲನ್ನು ಸುರಿದಾಗ ಅದು ವಿಗ್ರಹದ ಮೇಲೆ ಹರಿದು ಕೆಳಗೆ ಬರುವಾಗ ತಿಳಿ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ವಿಗ್ರಹದಿಂದ ಹಾಲು ಕೆಳಗೆ ಇಳಿದ ತಕ್ಷಣ ಅದು ಮತ್ತೆ ಹಾಲಿನ ಬಣ್ಣಕ್ಕೆ ತಿರುಗುತ್ತದೆ. ರಾಹು ತನ್ನ ವಿಷವನ್ನು ಹಾಲಿನ ಮೂಲಕ ಹೊರಹಾಕುತ್ತಾನೆ ಎಂಬುದಕ್ಕೆ ಇದು ಸಾಕ್ಷಿ ಎಂಬುದು ಭಕ್ತರ ನಂಬಿಕೆ. ರಾಹು ಜಾತಕದಲ್ಲಿ ವಿದೇಶಿ ಪ್ರವಾಸ, ತಾಂತ್ರಿಕ ಜ್ಞಾನ, ಮಾಟ ಮಂತ್ರದ ಭೀತಿ ನಿವಾರಣೆಗೆ ಕಾರಕನಾಗಿದ್ದಾನೆ. ರಾಹುದೋಷ, ಕಾಳಸರ್ಪದೋಷ ಮತ್ತು ನಾಗದೋಷಗಳ ನಿವಾರಣೆಗೆ ಇಲ್ಲಿ ರಾಹು ಕಾಲದ ಹಾಲಿನ ಅಭಿಷೇಕ ಮಾಡಿಸುವುದು ಅತ್ಯಂತ ಶ್ರೇಷ್ಠ ಪರಿಹಾರ. ಮದುವೆ ವಿಳಂಬವಾಗುತ್ತಿದ್ದರೆ ಮತ್ತು ದಂಪತಿಗಳಿಗೆ ದೀರ್ಘ ಕಾಲದಿಂದ ಮಕ್ಕಳಾಗದಿದ್ದರೆ ಇಲ್ಲಿ ನಾಗ ಪ್ರತಿಷ್ಠೆ ಅಥವಾ ಪೂಜೆ ಮಾಡಿಸಿದರೆ ತೊಂದರೆಗಳು ನಿವಾರಣೆಯಾಗುತ್ತವೆ. ರಾಹುವಿಗೆ ಪ್ರಿಯವಾದ ಧೂಮ್ರವರ್ಣದ ವಸ್ತ್ರ ಮತ್ತು ಮಂದಾರ ಹೂವು, ಉದ್ದಿನ ಕಾಳು, ಫಲತಾಂಬೂಲ ದಕ್ಷಿಣೆ ಸಹಿತ ದಾನವಾಗಿ ನೀಡಬೇಕು. ನವಗ್ರಹಗಳ 9ನೆಯ ಮತ್ತು ಕೊನೆಯ ಗ್ರಹ ಜ್ಞಾನ ಹಾಗೂ ಮೋಕ್ಷಕ್ಕೆ ಕಾರಕನಾದ ಕೇತು ಭಗವಾನರು. ತಮಿಳುನಾಡಿನ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ನಾಗನಾಥ ಸ್ವಾಮಿ ದೇವಸ್ಥಾನ ಕೀಳಪೆರುಂಪಾಳಂನಲ್ಲಿದೆ. ಇದು ಬುಧನ ಕ್ಷೇತ್ರವಾದ ತಿರುವೆಂಕಾಡುವಿಗೆ ಅತ್ಯಂತ ಹತ್ತಿರದಲ್ಲಿದೆ. ಇಲ್ಲಿ ಶಿವ ಶ್ರೀ ನಾಗನಾಥ ಸ್ವಾಮಿಯಾಗಿ ಮತ್ತು ಪಾರ್ವತಿ ಸೌಂದರ್ಯ ನಾಯಕಿಯಾಗಿ ದರ್ಶನ ಕೊಡುತ್ತಾರೆ. ನವಗ್ರಹಗಳಲ್ಲಿ ಕೊನೆಯವರಾದ ಕೇತು ಭಗವಾನ್ ಇಲ್ಲಿ ಶಿವನ ಆಜ್ಞೆಯಂತೆ ಪ್ರತ್ಯೇಕ ಗರ್ಭಗುಡಿಯಲ್ಲಿ ನೆಲೆಸಿದ್ದಾನೆ. ಸಾಮಾನ್ಯವಾಗಿ ಕೇತುವನ್ನು ಕೇವಲ ಹಾವಿನ ಬಾಲದ ರೂಪದಲ್ಲಿ ನೋಡಲಾಗುತ್ತದೆ, ಆದರೆ ಇಲ್ಲಿ ಕೇತು ದೇವನು ಹಾವಿನ ತಲೆ ಮತ್ತು ಮಾನವನ ದೇಹವನ್ನು ಹೊಂದಿರುವ ಅಪರೂಪದ ರೂಪದಲ್ಲಿದ್ದಾನೆ. ತನ್ನ ಎರಡೂ ಕೈಗಳನ್ನು ಮುಗಿದು ಶಿವನನ್ನು ಪೂಜಿಸುತ್ತಿರುವ ಭಂಗಿಯಲ್ಲಿದ್ದಾನೆ. ಸಮುದ್ರ ಮಂಥನದ ವೇಳೆ ಸಿಕ್ಕ ಅಮೃತವನ್ನು ರಾಕ್ಷಸನೊಬ್ಬ ದೇವತೆಗಳ ವೇಷದಲ್ಲಿ ಕುಡಿಯುತ್ತಾನೆ. ಇದನ್ನು ಸೂರ್ಯ ಮತ್ತು ಚಂದ್ರರು ವಿಷ್ಣುವಿಗೆ ತಿಳಿಸಿದಾಗ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಆ ರಾಕ್ಷಸನ ತಲೆಯನ್ನು ಕತ್ತರಿಸುತ್ತಾನೆ. ತಲೆಯ ಭಾಗವೇ ರಾಹು, ಆದರೆ ದೇಹದ ಭಾಗವು ಹಾವಿನ ತಲೆಯನ್ನು ಪಡೆದು ಕೇತು ಆಯಿತು. ನಂತರ ಕೇತು ಇಲ್ಲಿ ಶಿವನನ್ನು ಪೂಜಿಸಿ ಶಾಪ ಮುಕ್ತನಾದನು. ಕೇತು ಗ್ರಹವು ಜಾತಕದಲ್ಲಿ ವೈರಾಗ್ಯ, ಮೋಕ್ಷ, ಆಧ್ಯಾತ್ಮಿಕ ಜ್ಞಾನ, ಜ್ಯೋತಿಷ್ಯ ಕಲೆ ಮತ್ತು ಚರ್ಮದ ಆರೋಗ್ಯಕ್ಕೆ ಕಾರಕನಾಗಿದ್ದಾನೆ. ಕೇತು ದೋಷ, ಕಾಳಸರ್ಪ ದೋಷ, ಪಿತೃದೋಷ ಮತ್ತು ಮಾಟ ಮಂತ್ರದ ಭಯ ನಿವಾರಣೆಗೆ ಇಲ್ಲಿ ವಿಶೇಷ ಅರ್ಚನೆ ಮಾಡಿಸಲಾಗುತ್ತದೆ. ಮಾನಸಿಕ ಅಶಾಂತಿ, ಅಪಘಾತಗಳ ಭಯ, ಕೌಟುಂಬಿಕ ಕಲಹಗಳು ಮತ್ತು ಚರ್ಮ ರೋಗಗಳ ನಿವಾರಣೆಗೆ ಇಲ್ಲಿ ಪ್ರಾರ್ಥಿಸುವುದರಿಂದ ವಿಶೇಷ ಫಲ ಸಿಗುತ್ತದೆ. ಅಧ್ಯಾತ್ಮದಲ್ಲಿ ಆಸಕ್ತಿ ಹೊಂದಿರುವವರು ಮತ್ತು ಉನ್ನತ ಜ್ಞಾನ ಬೇಕಾದವರು ಕೇತುವಿನ ಅನುಗ್ರಹಕ್ಕಾಗಿ ಇಲ್ಲಿಗೆ ಬರುತ್ತಾರೆ. ಹುರುಳಿಕಾಳು, ಮಿಶ್ರವರ್ಣದ ವಸ್ತ್ರ, ಫಲತಾಂಬೂಲ ದಕ್ಷಿಣೆ ಸಹಿತ ದಾನ ಮಾಡಬೇಕು. ಈ 9 ಗ್ರಹಗಳನ್ನು ಒಂದೇ ದಿನದಲ್ಲಿ ಗುರುಗಳ ಜೊತೆಯಲ್ಲಿ ಗುರುಗಳ ಮಾರ್ಗದರ್ಶನದಿಂದ ದರ್ಶನ ಮಾಡಲು ಆಸಕ್ತಿ ಇರುವವರು ಆಗಸ್ಟ್ 7ನೇ ತಾರೀಕು ಹೊರಡುವ ನವಗ್ರಹ ದೇವಾಲಯಗಳ ದರ್ಶನ ಮತ್ತು ಪಂಚಭೂತ ಲಿಂಗಗಳ ದರ್ಶನ ಮಾಡಲು ಇಚ್ಛಿಸುವವರು ಇಲ್ಲಿ ಕಾಣುವ ನಂಬರಿಗೆ ನವಗ್ರಹ ಎಂದು ವಾಟ್ಸ್ಆಪ್ ಮೆಸೇಜ್ ಮಾಡಿ. ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮತ್ತು ಬಂಧುಗಳಿಗೆ ವಿಡಿಯೋ ಶೇರ್ ಮಾಡಿ. ಹಾಗೆಯೇ ಇದೇ ರೀತಿಯಾದ ಆಧ್ಯಾತ್ಮಿಕ, ಧಾರ್ಮಿಕ, ಜ್ಯೋತಿಷ್ಯ ಮತ್ತು ದೇವಾಲಯಗಳ ಮಾಹಿತಿಗಾಗಿ ನಮ್ಮ ಮೈ ಆಚಾರ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.